ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ 17 ಯೂಟ್ಯೂಬ್ ಚಾನಲ್ ಗೈಸ್. ಮತ್ತೆ ಆರ್ ಸಿ ಬರು ಇನ್ನೊಂದು ಪ್ಲೇಯರ್ನ ಬಿಟ್ರು ಗೈಸ್. ಲಿಟ್ರಲಿ ಬೆಂಕಿ ಪ್ಲೇಯರ್ನೇ ಬಿಟ್ರು ಅಂತ ನನ್ನ ಅನಿಸಿಕೆ ಅಂತ ಗೊತ್ತಾಗ್ತಿದೆ. ಯಾರಪ್ಪ ಅದನ್ನ ನಮ್ಮ ಮ್ಯಾಕ್ಸ್ವೆಲ್ನೇ ಬಿಟ್ಬಿಟ್ರು ಇವರು. ಸೊ ಎಂತ ಪ್ಲೇಯರ್ ಅಂತ ಪ್ಲೇಯರ್ನ ಬಿಟ್ಬಿಟ್ರು. 1 ವರ್ಷ ಫಾರ್ಮಲ್ಲಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೆಂಕಿ ಪ್ಲೇಯರ್ನ ನಿತ್ತು ಮ್ಯಾಚ್ನ ಗೆಲ್ಸೋಂತ ಪ್ಲೇಯರ್ನ ಬಿಟ್ಬಿಟ್ಟವ್ರೆ ಮಾಡ್ಸಿದ್ವಿ. ಸೊ ಇದಕ್ಕೆ ಏನ್ ಇರ್ಬೇಕು ಅಂತ ನನಗಂತೂ ಲಿಟ್ರಲಿ ಗೊತ್ತಾಗ್ತಾನೆ ಇಲ್ಲ. ಜಸ್ಟ್ ಎಷ್ಟು 4 ಕೋಟಿ ಜಸ್ಟ್ ಅಲ್ಲ ATM ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಇವ್ರಿಗೆ. ಅದೇನ್ ಮಾಡ್ತವ್ರೆ ಅಂತ ಗೊತ್ತಾಗ್ತಿಲ್ಲ. ಇವ್ರನ್ನ ತಗೋಬೇಕು ಅಂತ ಅಂತವ್ರು, ಇವ್ರನ್ನ ತಗೋಬಾರ್ದು ಅಂತ ಅಂತವ್ರು, ಅದಂತೂ ಕೂಡ ಗೊತ್ತಾಗ್ತಾನೆ ಇಲ್ಲ. ಬಟ್ ಯಾರನ್ನ ತಗೋಬೇಕು ಅಂತ ಇವರು ಯೋಚನೆ ಮಾಡ್ತಾರೋ ಅದಂತೂ ಕೂಡ ಗೊತ್ತಾಗ್ತಿಲ್ಲ. ATM ಯೂಸ್ ಮಾಡ್ಕೊಂಡು ನನ್ನ ಪ್ರಕಾರ ಇವ್ರಿಗೆ 8 9 10 ಕೋಟಿ ಕೊಟ್ಟಿರೋರ್ಗೆ ವರ್ತೆ ಅಂತ ಅನಿಸ್ತಿದ್ರು. ಹೋದ್ ಸಲ ಮೆಗಾ ಆಕ್ಷನ್ ಅಲ್ಲಿ ಇವ್ರಿಗೆ 14 ಕೋಟಿ ಕೊಟ್ಬಿಟ್ಟು ರಿಟೈರ್ ಮಾಡ್ಕೊಂಡಿದ್ರು. ಬಟ್ ಈ ಸಲ ಮೆಗಾ ಆಕ್ಷನ್ ಅಲ್ಲಿ ನೋಡಿ 4.20 ಕೋಟಿ. ಏನೋ ಮಾಡಕ್ಕಾಗಲ್ಲ, ಒಬ್ಬೊಬ್ರು ಪ್ಲೇಯರ್ಸ್ಗಳು ಗ್ರಾಫ್ಗಳು ಹಿಂಗ್ ಇಲ್ದಾಗ ಈ ರೀತಿ ಆಗ್ಬಿಡುತ್ತೆ. ಬಟ್ ಫಾರ್ಮಿಗೆ ಬಂದ್ರೆ ಮಾತ್ರ ನಿಂತ್ಕೊಂಡು ಮ್ಯಾಚ್ ನ ಗೆಲ್ಸೋಂತ ಪ್ಲೇಯರ್ ಬೆಂಕಿ ಪ್ಲೇಯರ್ ಮ್ಯಾಕ್ಸ್ವೆಲ್. ಬಟ್ ಅವ್ರನ್ನೇ ಬಿಟ್ಬಿಟ್ಟವ್ರೆ ಆರ್ ಸಿ ಬಿರು. ಏನ್ ಮಾಡಕ್ಕಾಗಲ್ಲ. ಇನ್ನೇನ್ ಮಾಡೋದು, ಅವ್ರ ತಲೆಯಲ್ಲಿ ಯಾರ್ಯಾರು ತಗೋಬೇಕು ಅಂತ ಆಯ್ತು. ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಸುರಿತಾರೆ ಅನ್ನೋದು ಕೂಡ ನನ್ಗಂತ ಗೊತ್ತಾಗ್ತಿಲ್ಲ. ಬಟ್ ಒಟ್ನ ಸುರಿತಾರೆ. ಎಂತೆಂಥ ಪ್ಲೇಯರ್ಗಳು ಪಕ್ಕಾ ನೋಡ್ಕೊಳ್ಳಿ, ಆಕ್ಷನ್ ಮುಗಿಯೋಷ್ಟ್ರಲ್ಲಿ ನೋಡ್ಕೊಳ್ಳಿ. ಯಾರ್ಯಾರಿಗಾದ್ರೂ ಅಷ್ಟು ಕೋಟಿ ಇಷ್ಟು ಕೋಟಿ ಸುರಿದ್ಬಿಟ್ಟು ಅಭಿಮಾನಿಗಳ ಕೈಲಿ ಉಗಿಸ್ಕೊಳ್ಳಿಲ್ಲ ಅಂತ ಕೇಳಿ. ಇವಾಗ ಆಲ್ರೆಡಿ ಮುಕ್ಕಾಲ್ ಭಾಗ ಅಭಿಮಾನಿಗಳೆಲ್ಲ ಕ್ಯಾಕರ್ಸ್ ಹೋಗಿದ್ದಾರೆ. KL ತಗೊಂಡಿಲ್ಲ ಅಂತ, ಬಟ್ ಇನ್ನ ಹೋಗಿದ್ದಾರೆ ಕೇಳ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಆಕ್ಷನ್ ನಡೀತಾನೆ ಇದೆ. ಬಟ್ ಲೈವಲ್ಲಿ ಇಲ್ಲೇ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ ಸಿ ಬಿ ಪಿಕ್ ಯಾವ್ದಪ್ಪ ಅಂದ್ರೆ, ಬಟ್ CSK ಅವ್ರು ನೋಡ್ಕೊ ಕಲಿಬೇಕು ನಿಜವಾಗ್ಲೂ. ಪಿಕ್ ಮಾಡೋರಲ್ಲಿ ಆಕ್ಷನ್ ಅಲ್ಲಿ CSK ನೋಡ್ಕೊ ಕಲಿಬೇಕು. ಸಕಲ ಪಿಕ್ ಮಾಡ್ತಾರೆ. ನಿಜವಾಗ್ಲೂ CSK ನಾನು ಸಪೋರ್ಟ್ ಮಾಡಲ್ಲ, ಬಟ್ ಪಿಕ್ ಮಾಡೋದ್ರಲ್ಲಿ ಮಾತ್ರ CSK ಸಕಲಾಗಿ ಪಿಕ್ ಮಾಡ್ತಾರೆ. ಜಸ್ಟ್ ನೋಡಿ, ಸಚಿನ್ ರವೀಂದ್ರ 4 ಕೋಟಿ. ನೆಕ್ಸ್ಟ್ ಹೋದ ವರ್ಷನೂ ಅಷ್ಟೇ ಚೆನ್ನಾಗಿ ಆಡಿದ್ರು. ಬಟ್ 4 ಕೋಟಿಗೆ ATM ಯೂಸ್ ಮಾಡ್ಕೊಂಡು ಪಿಕ್ ಮಾಡಿರೋದು ಇವ್ರನ್ನ. ಸೊ ಆ ತರ ಒಂದು ತಲೆನೇ ಉಪಯೋಗಿಸಿಲ್ಲ ಇದುವರೆಗೂ ಆರ್ ಸಿ ಬಿ ಅವ್ರಿಗೂ ಕೂಡ ATMನೇ ಉಪಯೋಗಿಸಿಲ್ಲ. ಸಿರಾಜ್ಗೂ ಕೂಡ ATMನೇ ಉಪಯೋಗಿಸಿಲ್ಲ. ರಾಹುಲ್ ತ್ರಿಪಾಠಿ 3.4 ಕೋರ್ಸ್. ಇದಕ್ಕಿಂತ ಬೇಕಾ ಪ್ಲೇಯರ್ಸ್ಗಳು ನೋಡಿ, ಅವ್ರು ಕಡಿಮೆ ದುಡ್ಡಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ಪಿಕ್ ಮಾಡೋದ್ರಲ್ಲಿ CSK ಎತ್ತಿದ ಕೈ ಗೈಸ್. ನಿಜವಾಗ್ಲೂ ಲಿಟ್ರಲಿ CSK ಎತ್ತಿದ ಕೈ. ಸಾಕಾಗಿ ಪಿಕ್ ಮಾಡ್ತಾರೆ. ಅಂಡ್ ಡೆವಿನ್ ಕಾನ್ವೆನು ಕೂಡ 6.25 ಕ್ರೋರ್. ಸೊ ಒಳ್ಳೊಳ್ಳೆ ಪಿಕ್ಗಳನ್ನ ಮಾಡ್ತಾರೆ. ಡೆವಿನ್ ಕಾನ್ವೆ, ರವಿಚಂದ್ರನ್ ಅಶ್ವಿನ್ 9.75 ಕ್ರೋರ್. ಅವರು ಕೂಡ ವರ್ತೇನೆ 9.75 ಕ್ರೋರ್ಗೆ. ನಿಜವಾಗ್ಲೂ ವರ್ತೆ ಅವರು. ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಗ್ಲೇನ್ ಮ್ಯಾಕ್ಸ್ವೆಲ್ ಬಿಟ್ರು. ಅದಾದ್ಮೇಲೆ ನಮ್ ಫಿಲ್ ಸಾಲ್ಟ್ನ ತಗೊಂಡವ್ರೆ. ಸಾಲ್ಟ್ ನಮ್ಮ ಆರ್ ಸಿ ಬಿ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತೆ. ಬಟ್ ಅವ್ರಿಗೆ 11.50 ಕ್ರೋರ್ಸ್ ವರ್ತ ಅನ್ನೋದು ಗೊತ್ತಿಲ್ಲ. ಬಟ್ ಓವರ್ಸೀಸ್ ಅಲ್ಲೇ ಇನ್ನು ಕ್ವಿಂಟನ್ ಡಿಕಾಕ್ ಕೂಡ ಇದ್ರು. ಬಟ್ ಅವ್ರಿಗೆ 3560 ಕ್ರೋರ್ ವರ್ತ. ಅವ್ರಿಗೂ 11.50 ಕ್ರೋರ್ ವರ್ತ. ಇವ್ರಿಗೆ 3560 ಕ್ರೋರ್ ವರ್ತ ಅಂತ ಗೊತ್ತಿಲ್ಲ. ಬಟ್ ಇಬ್ರಲ್ಲೂ ಕೂಡ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ಜಾಸ್ತಿ ಐತೆ, ಇವರು ಸ್ವಲ್ಪ ಕಡಿಮೆ ಐತೆ ಅಂತ ಅನಿಸುತ್ತೆ. ಕ್ವಿಂಟನ್ ಡಿಕಾಕ್ ಇನ್ನೂ ಸ್ವಲ್ಪ ಜಾಸ್ತಿ ಹೋಗೋ ಪ್ಲೇಯರ್ ಏನೇ, ಬಟ್ ಆದ್ರೂ ಕೂಡ ಸ್ವಲ್ಪ ಕಡಿಮೆ ಆಯ್ತು. ಬಟ್ ಇವ್ರಿಗೆ 10 ಸೀಸನ್ ಚೆನ್ನಾಗಿ ಆಡಿದ್ದಾರೆ ಸಾಲ್ಟು. ಸೊ ಕೊಡ್ಬೋದು, ಏನ್ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಬಟ್ ಪರ್ಸ್ನಲಿ ಜಾಸ್ತಿ ಇದೆಯಲ್ಲ ಕೊಡ್ಬೋದು. ಬಟ್ ಜಿತೇಶ್ ಶರ್ಮಾ ಗುರು ಎಂತ ಪಿಕ್ ಇದು. ಆರ್ ಸಿ ಬಿ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ಏನ್ ಗುರು, ಅದೇನ್ ನೋಡ್ಕೊ ಪಿಕ್ ಮಾಡ್ತಾರೋ ಅವ್ರಿಗೆ. 11 ಕೋಟಿ ಕೊಡ್ಬೇಕಾ ಜಿತೇಶ್ ಶರ್ಮನಿಗೆ? 11 ಕೋಟಿ ಅಂತೂ ನಂಗೆ ನಿಜವಾಗ್ಲೂ ಇದೆಲ್ಲ ಹೇಳ್ತಾರೆ. ನನ್ನ ಅನಿಸಿಕೆ, ನಿಮ್ಮ ಅನಿಸಿಕೆ ಏನೋ ಗೊತ್ತಿಲ್ಲ. ಬಟ್ ನಾನು ಜಿತೇಶ್ ಶರ್ಮನ್ ನೋಡಿದಾಗ ಯಾವ್ದಕ್ಕೂ ಇರಲಿ ಅನ್ಕೊಂಡು ನಾನು ಗೂಗಲ್ ಎಲ್ಲ ಸರ್ಚ್ ಮಾಡಿದೆ ಅವ್ರನ್ನ, ಅವರ ಸ್ಟಾರ್ಟ್ಸ್ ಎಲ್ಲ ಯಾವ ರೀತಿ ಐತೆ ಅಂತ. ಏನ್ ಸಾಕಾದಾಗ ನೀವೇ ಒಂದ್ಸಲ ಸರ್ಚ್ ಮಾಡ್ಬಿಟ್ಟು ನೋಡಿ, ಇಲ್ಲ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ. ಸೊ ಏನ್ ತಲೆ ಇಟ್ಕೊಂಡು 11 ಕೋಟಿ ಕೊಟ್ಟವ್ರು ಇವ್ರಿಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ವಿಕೆಟ್ ಕೀಪರ್ ಬ್ಯಾಟರ್ ಸಾಲ್ಟ್ ಕೂಡ ವಿಕೆಟ್ ಕೀಪಿಂಗ್ ಮಾಡ್ತಿದ್ರು. ಬಟ್ ಇವ್ರಿಗೆ ಮತ್ತೆ ಏನಕ್ಕೆ 11 ಕೋಟಿ ಕೊಟ್ಬಿಟ್ಟು ತಗೊಂಡ್ರು ಅಂತ ಗೊತ್ತಿಲ್ಲ. ಇನ್ನು ಹೆಜಲ್ವುಡ್ಗೆ 12.50 12.25 ಕೋಟಿ ವರ್ತಾ ಗೊತ್ತು ಅಂತ ಅನ್ನಿಸ್ತಿಲ್ಲ ನನ್ಗೆ. ಯಾಕೋ ನನಗೆ ಒಂದು 10 ಕ್ರೋರ್ಸ್ ಅಷ್ಟು ಆ ರೇಂಜಲ್ಲಿ ಇದ್ರು. ಬಟ್ ಪ್ರಸಿದ್ಧ ಕೃಷ್ಣ ಒಳ್ಳೆ ಪಿಕ್ ಆಗೋರು. 10 ಕ್ರೋರ್ಸ್ ಮತ್ತೆ 12 ಕ್ರೋರ್ಸ್ ಅಲ್ಲಿ ತಗೊಂಡಿದ್ರೆ ಒಳ್ಳೆ ಪಿಕ್ ಆಗೋರು. ಬಟ್ ಜಸ್ಟ್ 9.50 ಕ್ರೋರ್ಸ್ ಅಲ್ಲಿ GT ಕೊಟ್ಟವ್ರೆ. ಬಟ್ ಆರ್ ಸಿ ಬಿ ಅವ್ರು ಪಿಕ್ ಮಾಡಿದ್ರೆ ನಮ್ಮ ಲೋಕಲ್ ಬಾಯ್ ಆಗಿರೋರು, ಸಖತ್ ಆಗಿರೋದು. ಬಟ್ ಏನೋ ಮಾಡೋಕ್ಕಾಗಲ್ಲ, ಅವ್ರವ್ರ ತಲೆಯಲ್ಲಿ ಯಾರ್ಯಾರನ್ನ ತಗೋಬೇಕು ಅನ್ಕೊಂಡು ಅವ್ರು ಅಲ್ಲಿ ಐತಲ್ಲಪ್ಪ ಗ್ರೂಪು. ಅವ್ರು ಹೇಳಿದ್ ಮತ್ತೆ ಏನ್ ಪಿಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ 4 ಜನ ಅಭಿಮಾನಿಗಳು ಕೊಡಿಸ್ಬಿಟ್ಟಿದೆ ಮಾತ್ರ ಒಳ್ಳೆ ಪಿಕ್ ಮಾಡ್ಕೊಂಡ್ ಬಂದಿರೋರು ಆಕ್ಷನ್ ಅಲ್ಲಿ. ನೋಡೋಣ ಇನ್ನು ಯಾರ್ಯಾರನ್ನ ತಗೋತಾರ ಅಂತ ಗೊತ್ತಿಲ್ಲ. ಬಟ್ CSK ಒಳ್ಳೊಳ್ಳೆ ಪಿಕ್ ಮಾಡ್ತಾ ಇದಾರೆ. ನಿಜವಾಗ್ಲೂ CSK ಪಿಕ್ ಚೆನ್ನಾಗೈತೆ. ಬಟ್ ಆರ್ ಸಿ ಬಿದು
ಅದ್ ಏನ್ ಪಿಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ನೋಡೋಣ, ಫೈನಲ್ ಆಗಿ RCB ಫುಲ್ ಲಿಸ್ಟ್ ಬಿಡ್ತಾರಲ್ಲ ಅವಾಗ ಒಂದ್ಸಲ ವಿಡಿಯೋ ಮಾಡೋಣ. ಸೊ ಯಾವ ರೀತಿ ಪಿಕ್ ಮಾಡಿದ್ದಾರೆ ಅಂತ. ಸೊ ಇಷ್ಟೇ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಸೊ ಇಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ ಫ್ರೆಂಡ್ಸ್, ಬೈ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.